ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಡ್ರೈ ಫ್ರೂಟ್ಸ್ ತಿಂತೀವಲ್ಲ, ಅಂಜೂರ, ಅದು ಒರಿಜಿನಲ್ ಫ್ರೂಟ್ ಈ ಥರ ಇರುತ್ತೆ. ನಮ್ಮ ಮನೆ ಮುಂದೆನೇ ಇದೆ ಈ ಮರ. ಅಂದರೆ ಕೆಳಗಡೆ ಬೇರ್ ಇರುತ್ತಲ್ಲ, ಅಲ್ಲೆಲ್ಲ ಬಿಡುತ್ತೆ. ರೆಂಬೆ ಕೊಂಬೆ ಎಲ್ಲ ಕಡೆನೂ ಹಣ್ಣುಗಳು ಬಿಡುತ್ತೆ. ಜಾಸ್ತಿ ಒಂದೇ ಸಲ ಹಣ್ಣಾಗಲ್ಲ. ಹಣ್ಣಾಗಿರೋದನ್ನ ನೋಡಿ ಕುಯ್ದಿಟ್ಕೊಂತೀವಿ. ಅಳಿಲು ಮತ್ತೆ ಪಕ್ಷಿಗಳೆಲ್ಲ ಯಾವಾಗಲೂ ಮರದ ಹತ್ರನೇ ಇರ್ತವೆ. ಒಂದ್ಸಲ ಕೋತಿಗಳು ಹಿಂಡೆ ಬರುತ್ತೆ. ವರ್ಷಕ್ಕೆ 2 ಸಲ ಬರುತ್ತೆ. ಅಂದ್ರೆ 6 ಮಂತ್ಸಿಗೆ ಒಂದ್ಸಲ ಫ್ರೂಟ್ಸ್ ಬಿಡುತ್ತೆ. ಅವಾಗಂತೂ ತುಂಬಾ ಜನ ಬರ್ತಾರೆ ಹಣ್ಣು ಅಂತಂದ್ರೆ. ಯಾರಿಗೂ ರಿಸ್ಟ್ರಿಕ್ಟ್ ಮಾಡಲ್ಲ, ಕುಯ್ಕೊಂಡು ಹೋಗ್ಬೇಡಿ, ತಿನ್ಬೇಡಿ ಅಂತ ಹೇಳ್ಬಿಟ್ಟು. ಹೆಲ್ದಿ ಫುಡ್ ಅಲ್ವಾ, ಎಲ್ರೂ ಕುಯ್ಕೊಂಡು ಹೋಗ್ತಾರೆ. ಮತ್ತೆ ಇದು ಒಳಗಡೆ ರವೆ ತರ ಇರುತ್ತೆ. ತುಂಬಾ ಸ್ವೀಟ್ ಅಂದ್ರೆ ತುಂಬಾ ಸ್ವೀಟ್ ಇರುತ್ತೆ. ಹಣ್ಣಾದಾಗ ಜ್ಯೂಸ್ ಎಲ್ಲ ಮಾಡ್ತೀವಿ. ನನ್ನ ಮಕ್ಳಿಗಂತೂ ತುಂಬಾ ಇಷ್ಟ. ಕಟ್ ಮಾಡಿ ಮೇಲ್ಗಡೆ ಸಿಪ್ಪೆ ತೆಗೆದು ಸ್ಲೈಸ್ ಮಾಡಿ ಉಪ್ಪು ಖಾರ ಹಾಕೊಡ್ತೀವಿ. ಕೆಲವು ಟೈಮು ಸಕ್ಕರೆ ಹಾಕೊಡ್ತೀನಿ. ಅವ್ರು ಯಾವ್ದು ಕೇಳ್ತಾರೆ ಅದನ್ನ ಹಾಕೊಟ್ಬಿಟ್ಟು ತಿನ್ನಿಸ್ತೀವಿ. ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ ಹಾಲು ಹಾಕೊಂಡು. ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿ ಫುಡ್ಡು.